ಎಲ್ಲರಿಗೂ ಹೊಸ ವರ್ಷದ ಸಾಲ್ ಮುಬಾರಕ್. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಕನ್ಯಾ ರಾಶಿಗೆ ಈ ಗೋಚಾರದ ಫಲಗಳು ಏನು ಅಂತ ಹೇಳ್ತೇವೆ. ಗೋಚಾರದಲ್ಲಿ ಯಾವ್ದು ಏನೇನು ಆಗ್ತದೆ ಅಂದರೆ ರಾಹು ನಿಮಗೆ ಇದು ಓಕೆ ಮೇ 18 ನೋಡಿ. ಸೊ ಮೇ 14ನೇ ತಾರೀಕು ಗುರು ಗೋಚಾರ 11:20 ಬುಧವಾರದಂದು ರಾತ್ರಿ 11:20 ಗುರು ಮಿಥುನಕ್ಕೆ ವೃಷಭವನ್ನು ಬಿಟ್ಟು ಮಿಥುನಕ್ಕೆ ಹೋಗ್ತಾನೆ. ಅದೇ ಅಕ್ಟೋಬರ್ 18ನೇ ತಾರೀಕಿಗೆ ಕಟಕ ಹೋಗಿ ಆಮೇಲೆ ಮತ್ತೆ ಮಿಥುನಕ್ಕೆ ಡಿಸೆಂಬರ್ 5ಕ್ಕೆ ವಾಪಸ್ ಬರ್ತಾನೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳು. ಅದೇ ಶನಿ ಗೋಚಾರ ಮೀನ ರಾಶಿಗೆ ಮಾರ್ಚ್ 29ನೇ ತಾರೀಕು 2025 ಶನಿವಾರ ರಾತ್ರಿ 11:01 ಮೀನಕ್ಕೆ ಹೋಗ್ತಾನೆ. ರಾಹು ಟ್ರಾನ್ಸಿಟ್ ಮೇ 18ನೇ ತಾರೀಕು ಭಾನುವಾರ ಸಾಯಂಕಾಲ 4:30 ಓಕೆ ಮೀನದಿಂದ ಕುಂಭಕ್ಕೆ ಹೋಗ್ತಾನೆ. ಈಗ ಅಲ್ಲಿವರೆಗೆ ನಾನು ರಾಹುಗೆ ಏನೆಲ್ಲ ಆಗ್ತದೆ ಅಂಥೇಳಿ ಮೀನ ರಾಶಿಯಲ್ಲಿದ್ದರೆ ಏನೆಲ್ಲ ಆಗ್ತದೆ 2025ಕ್ಕೆ ನೋಡಿ. 2025 ರಾಹು ಮೀನದಲ್ಲಿದ್ದಾನೆ. ರಾಹು ಮೀನದಲ್ಲಿ ಇದ್ದರೆ ಅದು ಸಪ್ತಮ ಕನ್ಯಾ ರಾಶಿಗೆ ಲಗ್ನ ಅಲ್ಲ, ಕನ್ಯಾ ರಾಶಿಗೆ ಸಪ್ತಮ ಸ್ಥಾನವಾಗ್ತದೆ. ಸಪ್ತಮ ಸ್ಥಾನ ಪಬ್ಲಿಕ್, ಬಿಸ್ನೆಸ್, ಸ್ಪೌಸ್ ಇವರು. ಸೊ ಇವರೆಲ್ಲರೂ ಒಳ್ಳೆ ಮಾತುಗಾರರು, ಚಟುವಟಿಕೆ ಇದ್ದವರು, ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ. ಸುಳ್ಳು ಮೋಸ ಆದಾಗ ವಂಚನೆ ಎಲ್ಲ ಅವರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ಬರ್ಬೋದು, ಆಯಿತಾ. ಅದೇ ಕೇತು ಕನ್ಯಾ ರಾಶಿಯಲ್ಲಿರೋದ್ರಿಂದ ಕೇತು ಏನು ಮಾಡ್ತಾನೆ, ಆಧ್ಯಾತ್ಮಿಕತೆ ತೆಗೆದುಕೊಂಡು ಹೋಗ್ತಾನೆ. ಕೇತು ಎಲ್ಲಿದೆಯೋ ಆ ಮನೆ ಕಾರಕತ್ವಗಳನ್ನು ಬ್ರೇಕ್ ಮಾಡ್ತಾನೆ ಅಂತೇಳಿ ಹೇಳ್ತೇವೆ, ಆಯಿತಾ. ಗುರು ಎಲ್ಲಿದ್ದಾನೆ, ಗುರು ಮಿಥುನದಲ್ಲಿ. ಮಿಥುನ ರಾಶಿ ಕನ್ಯಾ ರಾಶಿಗೆ 10ನೇ ಮನೆ ಆಗ್ತದೆ. ಪ್ರೊಫೆಷನ್ ಸ್ಥಾನದಲ್ಲಿ ಗುರು ಇದ್ದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ವೃತ್ತಿ ಹೋಗ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್. 2025 ನಿಮ್ಮ ವೃತ್ತಿಯಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಇರುವುದಿಲ್ಲ. ಇನ್ನು ಶನಿಯ 3ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬೀಳ್ತದೆ. ನಿಮ್ಮ ಭಾಗ್ಯ ನಿಧಾನವಾಗ್ತದೆ. ಶನಿ ನೇರ ದೃಷ್ಟಿ ಕನ್ಯಾ ರಾಶಿಯ ಮೇಲೆ ಇರ್ತದೆ. ಯಾವ ಶನಿಯ ದೃಷ್ಟಿ ಇದೆಯೋ ಅದು ಅಲ್ಲಿ ನಿಧಾನ ಮಾಡ್ತದೆ, ಆ ಮನೆಯ ಕಾರಕತ್ವಗಳನ್ನು ನಾಶ ಮಾಡ್ತದೆ. ಶನಿಯ 10ನೇ ದೃಷ್ಟಿ ನಿಮ್ಮ 4ನೇ ಮನೆ ಮೇಲೆ, ತಾಯಿ ಜೊತೆ ಕಿರಿಕಿರಿ ಆಗ್ತದೆ, ವಾಹನ ಆಕ್ಸಿಡೆಂಟ್ ಆಗ್ಬೋದು. ಓಕೆ, ಮನೆ ಸ್ವಲ್ಪ ರೀತಿಯಲ್ಲಿ ಮನೆಯಲ್ಲಿ ಕಿರಿಕಿರಿ ಸಾಧ್ಯತೆ ಇದೆ. ಹೋಮ್ಲಿ ಎನ್ವೈರ್ಮೆಂಟ್ ಕಲುಷಿತವಾಗಲಿಕ್ಕೆ ಸಾಧ್ಯತೆ ಉಂಟು. ಅದೇ ಗುರುವಿನ ನೇರ ದೃಷ್ಟಿ ಕೂಡ 4ನೇ ಮನೆ ಮೇಲೆ ಬೀಳೋದ್ರಿಂದ ಯಾವುದು ಶನಿ ದೃಷ್ಟಿ ಹಾಳು ಮಾಡ್ತದೋ ಗುರು ಅದನ್ನು ಒಳ್ಳೆಯದು ಮಾಡ್ತಾನೆ. ಗುರುವಿನ ಪಂಚಮ ದೃಷ್ಟಿಯಲ್ಲಿ ಹೋಗ್ತದೆ 1, 2, 3, 4, 5 2ನೇ ಮನೆ ಮೇಲೆ. ಸೊ ಕನ್ಯಾ ರಾಶಿ 2ನೇ ಮನೆ ಮೀನ್ಸ್ ಅದರಲ್ಲಿ ಧನಸ್ಥಾನ, ಕುಟುಂಬ ಸ್ಥಾನ ಎಲ್ಲ ಒಳ್ಳೆಯದಾಗ್ತದೆ. ಗುರುವಿನ 9ನೇ ದೃಷ್ಟಿ ಎಂಬುದು ನೋಡಿ 1, 2, 3, 4, 5, 6, 7, 8, 9 8ನೇ ಮನೆ ಮೇಲೆ ಬೀಳ್ತದೆ. ಯಾರಿಗೆ ಕನ್ಯಾ ರಾಶಿಗೆ 8ನೇ ಮನೆ ಮೇಲೆ. ಅಂದರೆ ನಿಮಗೆ ಆಸ್ಪತ್ರೆ ಹೋಗುದಿದ್ರೂ ಏನು ತೊಂದರೆ ಇಲ್ಲ, ಯಾಕಂದರೆ ಗುರುವಿನ ದೃಷ್ಟಿ ಇರೋದ್ರಿಂದ, ಆಯಿತಾ. ಶನಿಯ ದೃಷ್ಟಿಯಲ್ಲಿ ಶನಿಯ ದೃಷ್ಟಿ 3ನೇ ದೃಷ್ಟಿ ಭಾಗ್ಯದ ಮೇಲೆ, ನೇರ ದೃಷ್ಟಿ ಕನ್ಯಾ ರಾಶಿ ಮೇಲೆ, ದಶಮ ದೃಷ್ಟಿ ಈ ಕನ್ಯಾ ತುಲಾ ವೃಶ್ಚಿಕ ಧನುರ್ ರಾಶಿ ಮೇಲೆ. ಓಕೆ, ಶನಿ ದೃಷ್ಟಿ. ಗುರುವಿನ ದೃಷ್ಟಿ ನೇರ ದೃಷ್ಟಿ 7ನೇ ದೃಷ್ಟಿ, ಪಂಚಮ ದೃಷ್ಟಿ ಹಾಗೂ 9ನೇ ದೃಷ್ಟಿ. ಸೊ ಇದರಿಂದ 2025 ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಅಷ್ಟೊಂದು ಮೇಜರ್ ಪ್ರಾಬ್ಲಮ್ಸ್ ಏನು ಕಾಣುವುದಿಲ್ಲ. ಈಗ ತುಲಾ ರಾಶಿಗೆ ಏನಾಗ್ತದೆ ಅಂತ ನೋಡೋಣ. ತುಲಾ ರಾಶಿಗೆ ನಾವು ಇದನ್ನು ಮತ್ತೆ ಯಾವುದು ಈ ತುಲಾ ರಾಶಿಗೆ ಇಲ್ಲಿ ನಾನು ಪಿಂಕ್ ಕಲರ್ ಉಪಯೋಗಿಸ್ತೇನೆ. ಇದು ತುಲಾ ರಾಶಿ. ತುಲಾ ರಾಶಿ 7ನೇ ಮನೆ, 6, 5, 4, 3 ಇಲ್ಲಿ ಗುರು ಬರ್ತಾನೆ, ಮಿಥುನ. ಓಕೆ, ಗುರು. ಆಮೇಲೆ ಇದು 2, 1, 12 ಇಲ್ಲಿ ರಾಹು ಮತ್ತು ಶನಿ. ಓಕೆ, ಶನಿ ಇಲ್ಲಿ ಇರ್ತಾನೆ ಮೀನದಲ್ಲಿ. ರಾಹು ಅದೇ ಕುಂಭಕ್ಕೆ ಹೋಗ್ತಾನೆ, ಅದು ಆಮೇಲೆ. ಸೊ ಇದು 11 ಕುಂಭ, 10 ಮಕರ, 9 ಧನುರ್, ಇಲ್ಲಿ
6, 7, 8 ಸಾರಿ ವೃಶ್ಚಿಕ ರಾಶಿ. ಓಕೆ, ತುಲಾ ರಾಶಿಯವರಿಗೆ ಯಾವ ರೀತಿಯ ಎಫೆಕ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ನಿಮಗೆ ಎಫೆಕ್ಟು ನೋಡಿ, ಇಲ್ಲಿ ಯಾವುದು ಗುರು ಗೋಚಾರ ಯಾವಾಗ ಆಗ್ತದೆ, ಮೇ 14ನೇ ತಾರೀಕು ಬುಧವಾರ ರಾತ್ರಿ 11:20 ಗುರು ಮಿಥುನಕ್ಕೆ ಹೋಗ್ತಾನೆ ವೃಷಭದಿಂದ. ಅದೇ ಕಟಕಕ್ಕೆ ಮೊದಲೇ ಅಕ್ಟೋಬರ್ 18, 2025 ಕಟಕ ಬರ್ತಾನೆ, ಮತ್ತೆ ಮಿಥುನಕ್ಕೆ ಡಿಸೆಂಬರ್ 5ನೇ ತಾರೀಕು ಬರ್ತಾನೆ. ಶನಿ ಗೋಚಾರ ಮಾರ್ಚ್ 29ರಂದು ಶನಿವಾರ ರಾತ್ರಿ 11:01 ಮೀನಕ್ಕೆ ಹೋಗ್ತಾನೆ. ರಾಹು ಮೇ 18ಕ್ಕೆ ಕುಂಭವನ್ನು ಬಿಟ್ಟು ಮೀನವನ್ನು ಬಿಟ್ಟು ಕುಂಭಕ್ಕೆ ಹೋಗ್ತಾನೆ. ಯಾಕಂದರೆ ರಾಹು ಯಾವಾಗಲೂ ಹಿಂದಕ್ಕೆ ಹೋಗುವುದು. ಈಗ ತುಲಾ ರಾಶಿಯವರಿಗೆ, ಇದು ಲಗ್ನ ಅಲ್ಲ, ತುಲಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ಏನಾಗ್ತದೆ ಅಂತ ಕೇಳೋಣ. ತುಲಾ ರಾಶಿಯವರಿಗೆ ಗುರು 9ನೇ ಮನೆಗೆ ಬರ್ತಾನೆ. ಗುರು ಭಾಗ್ಯದಲ್ಲಿ ಬಂದರೆ ಭಾಳ ಒಳ್ಳೆಯದು. ತಂದೆಯಿಂದ ಒಳ್ಳೆ ಆಶೀರ್ವಾದ, ಗುರುವಿನಿಂದ ಆಶೀರ್ವಾದ ಇದ್ದೇ ಇದೆ. ಯಾಕಂದರೆ 9ನೇ ಮನೆ ಗುರು, 9ನೇ ಮನೆ ಫಾದರ್, 9ನೇ ಮನೆ ಗುಡ್ ಲಕ್. ಗುರುವಿನ ಪಂಚಮ ದೃಷ್ಟಿ 1, 2, 3, 4, 5 ತುಲಾ ಲಗ್ನದ ಮೇಲೆ ರಾಶಿಯ ಮೇಲೆ ಬೀಳ್ತದೆ. ಸೊ ರಾಶಿಯವರು ಭಾಳ ಒಳ್ಳೆ ರೀತಿಯಲ್ಲಿ ನೈಸ್ ಮಾತನಾಡ್ತಾರೆ. ಗುರುವಿನ ನೇರ ದೃಷ್ಟಿಯಲ್ಲಿ ಹೋಗ್ತದೆ 5, 6, 1, 2, 3, 4, 5, 6, 7 ಮೂರನೇ ಮನೆ ಮೇಲೆ ನೇಬರ್ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್. 7, 8, 9 ಗುರುವಿನ 9ನೇ ದೃಷ್ಟಿ ನಿಮ್ಮ ಮಕ್ಕಳ ಸ್ಥಾನದ ಮೇಲೆ, ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಓದುವರಾಗಿರ್ತಾರೆ. ಇನ್ನು ಶನಿಯ ದೃಷ್ಟಿ, ಶನಿಯ 3ನೇ ದೃಷ್ಟಿ ನಿಮ್ಮ 8ನೇ ಸ್ಥಾನದ ಮೇಲೆ, ಆವಾಗ ನಿಮಗೆ ಕಿರಿಕಿರಿ ಆಗ್ತದೆ, ಅನಗತ್ಯ ಹರ್ಡಲ್ಸ್ ಆಗ್ತದೆ. ನೇರ ದೃಷ್ಟಿ ನಿಮ್ಮ 12ನೇ ಮನೆ ಮೇಲೆ, 12ನೇ ಮನೆ ನಿದ್ರಾಹೀನತೆ, ಆಮೇಲೆ ಎಕ್ಸ್ಟ್ರಾ ಖರ್ಚುಗಳು, ಸೊ ಲಾಸ್ಗಳು, ನಷ್ಟಗಳು, ಆಸ್ಪತ್ರೆ, ಹೀಗೆಲ್ಲ ಆಗೋ ಸಾಧ್ಯತೆ ಉಂಟು. ರಾಹುವಿನ ದೃಷ್ಟಿ ಕೂಡ ನಿಮ್ಮ 12ನೇ ಮನೆ ಮೇಲೆ ಬೀಳ್ತದೆ. ರಾಹು ದೃಷ್ಟಿವಿದ್ದರೆ ನೀವು ನೀವು ಪ್ರದೇಶಕ್ಕೆ ಹೋಗ್ಬೋದು, ಮುಸ್ಲಿಮರ ಜೊತೆ ಸಂಘವಾಗ್ಬೋದು. ಓಕೆ, ರಾಹುವಿನ 5ನೇ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲೆ ಬೀಳ್ತದೆ. ನಿಮ್ಮ ಅಣ್ಣನ ಜೊತೆಯಲ್ಲಿ ಅಣ್ಣ ಫಾರಿನಿಗೆ ಹೋಗೋ ಸಾಧ್ಯತೆ ಇದೆ. 5, 6, 7, 8, 9 ನಿಮ್ಮ 3ನೇ ಮನೆ ಮೇಲೆ ರಾಹುವಿನ ದೃಷ್ಟಿ ಉಂಟು. ನೇಬರ್ ಜೊತೆಗೆ ವಟ 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 ಅಂತೇಳಿ ಮಾತನಾಡ್ತೀರ. ಇನ್ನು ಕೇತು ಎಲ್ಲಿರ್ತಾನೆ? ರಾಹು ಮೀನದಲ್ಲಿದ್ದರೆ ಕೇತು ಕನ್ಯಾದಲ್ಲಿ ಇರ್ತಾನೆ. ಅಂದರೆ ಕೇತು 12ನೇ ಮನೆಯಲ್ಲಿ, ಮೋಕ್ಷದ ಮನೆಯಲ್ಲಿ. ತುಲಾಗೆ ಮೋಕ್ಷದ ಮನೆ ಅಂದರೆ ಆಧ್ಯಾತ್ಮಿಕ ದತ್ತ. ಕೇದಾರ್ನಾಥು, ಬದ್ರಿನಾಥು, ಓಕೆ, 4 ಧಾಮ ವಿಸಿಟ್ ಮಾಡ್ಬೋದು. ಅಯೋಧ್ಯಕ್ಕೆ, ಪ್ರಯಾಗರಾಜಕ್ಕೆ ಹೋಗ್ಬೋದು. ಇದೆಲ್ಲ ಕೇತು ಎಲ್ಲಿರ್ತಾನೋ ಅಲ್ಲಿಯ ಕಾರಕತ್ವಗಳನ್ನು ಬ್ರೇಕ್ ಮಾಡ್ತಾನೆ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇದಿಷ್ಟು ತುಲಾ ರಾಶಿಯವರಿಗೆ ಒಂದು 2025, ಓಕೆ, 2025 ಹೇಗೆ ಆಗ್ತದೆ ಅಂತ ಹೇಳಿದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಎಸ್, ಇನ್ನು ನಾವು ತುಲಾ ರಾಶಿಯನ್ನು ಬಿಟ್ಟು ಈಗ ಇದಕ್ಕೆ ಸ್ನಿಪ್ಪಿಂಗನ್ನು ತೆಗೆದುಕೊಂಡು ಅದನ್ನ ಕಟ್ ಮಾಡ್ತೇನೆ. ಕಟ್ ಮಾಡಿ, ಸಾರಿ, ಎಸ್, ಇಲ್ಲಿ ಓಕೆ, ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ, ಈಗ ಬೇರೆ ಒಂದು ಇಂಕನ್ನು ತೆಗೆದುಕೊಳ್ತೇನೆ, ಸೇ ಆರೆಂಜ್. ಈಗ ತುಲಾ ರಾಶಿ ಆಯಿತು, ವೃಶ್ಚಿಕ ರಾಶಿ 8, ಇದು 7 ಆಯಿತು, ಇದು 6 ಆಯಿತು, ಇದು 5 ಆಯಿತು, ಇದು 4 ಆಯಿತು, ಇದು 3. ಇಲ್ಲಿ ಗುರು ಬರ್ತಾನೆ. ಓಕೆ, 2, 1, 12. ಇಲ್ಲಿ ರಾಹು ಶನಿ ಬರ್ತಾರೆ. 1, ಇದು 11, 10, 9. ಕೇತಿಯಲ್ಲಿ ಬಂದ ರಾಹು ಇಲ್ಲಿದ್ದರೆ 1, 2, 3, 4, 5, 6, 7. ಕೇತು 11ನೇ ಮನೆ, ಭಾಳ ಒಳ್ಳೆಯದು. ಕೇತು 11ನೇ ಮನೆ ಇದ್ದರೆ 2025 ನಿಮಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಅಂತ. ಆಯಿತಾ? ರಾಹು ನಿಮಗೆ ಇಲ್ಲಿ ಎಷ್ಟು ನೋಡಿ, ಇದು ತುಲಾ
ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ 5ನೇ ಮನೆ ಪಂಚಮ ಸ್ಥಾನದಲ್ಲಿ ರಾಹುವಿನಿಂದ ಮಕ್ಕಳು ಭಾಳ ಹುಷಾರಾಗ್ತಾರೆ. ಡಿಜಿಟಲ್ ಮೀಡಿಯಾದಲ್ಲಿ A1. ಶನಿ ಕೂಡ ಅಲ್ಲೇ ಇದ್ದಾನೆ. ಶನಿ ಅಲ್ಲೇ ಇದ್ದರೆ ಸ್ವಲ್ಪ ಸೋಂಬೇರಿತನ ಬರ್ತದೆ. ರಾಹು ಅಲ್ಲಿದ್ದರೆ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ. ರಾಹು ಶನಿ ಒಟ್ಟಿಗೆ ಇದ್ದರೆ ಏನಾಗ್ತದೆ ಅಂದರೆ ನೆಗೆಟಿವ್ ಥಿಂಕಿಂಗ್ ಸ್ವಲ್ಪ ನಿಮಗೆ ಜಾಸ್ತಿ ಆಗ್ತದೆ. ರಾಹುವಿನ 1, 2, 3, 4, 5 ಪಂಚಮ ದೃಷ್ಟಿ ಭಾಗ್ಯದ ಮೇಲಿದೆ. ಭಾಗ್ಯದ ಪರದೇಶಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಪರದೇಶ ಅಂತ ಫಾರಿನ್ ಅಂತ ಹೇಳಿ ತಿಳ್ಕೊಬೇಡಿ. ನಿಮ್ಮ ಮನೆ ಹೋಮ್ಲ್ಯಾಂಡಿಂದ ಬೇರೆ ರಾಜ್ಯಕ್ಕೆ ಹೋದರೂ ಪರದೇಶವೇ. 5, 6, 7, 8, 9 ನಿಮ್ಮ ಲಗ್ನದ ಮೇಲೆ, ವರ್ಷಿಕ ಲಗ್ನದ ಮೇಲೆ ರಾಹುವಿನ ದೃಷ್ಟಿ ಇದೆ. ಸೊ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಹೊಟ್ಟಿದಾಗ ಮಾತನಾಡಲಿಕ್ಕೆ ಶುರು ಮಾಡ್ತೀರಾ. ಇದ್ದಕ್ಕಿದ್ದಂಗೆ ಆ್ಯಕ್ಟಿವ್ ಆಗಿರ್ತೀರ. ಶನಿಯ ನೇರ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲಿದೆ. ಲಾಭಕ್ಕೆ ಶನಿ ಮಂದ ದೃಷ್ಟಿ, ಕುಂಟುತ್ತಾ ಹೋಗುವಂಥ ಕೆಲಸ ಮಾಡ್ತಾನೆ. ಶನಿಯ ದಶಮ ದೃಷ್ಟಿ ನಿಮ್ಮ 2ನೇ ಮನೆಯ ಮೇಲೆ ಬೀಳ್ತಾರೆ. ವೃಶ್ಚಿಕ ರಾಶಿ 2ನೇ ಮನೆ ಅಂದರೆ ನಿಮಗೆ ಹಣ ಬರುವುದು ಸ್ವಲ್ಪ ನಿಧಾನ. ಶನಿಯ 3ನೇ ದೃಷ್ಟಿ ನಿಮಗೆ ಎಲ್ಲಿ ನಿಮ್ಮ 8ನೇ ಮನೆ ಮೇಲೆ ಬೀಳುತ್ತೆ. 1, 2, 3 ನಿಮ್ಮ ಸಪ್ತಮ ಸ್ಥಾನದ ಮೇಲೆ ಬೀಳ್ತದೆ. ಸಪ್ತಮ ಸ್ಥಾನ ಅಂದರೆ ನಿಮ್ಮ ಪಾರ್ಟ್ನರ್ ಸ್ಥಾನ. ಪಾರ್ಟ್ನರ್ ಜೊತೆ ಕಿರಿಕಿರಿ ಆಗಬಹುದು. ಇದಿಷ್ಟು ವೃಶ್ಚಿಕ ರಾಶಿ ಅವರಿಗೆ ನಿಮಗೆ ಯಾವುದು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ದೇನೆ. ಓಕೆ, ಇದಿಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ yes.